ನೀನು ಇಷ್ಟು ಕಷ್ಟಪಡ್ತೀಯ, ಆಫೀಸಲ್ಲಿ ರಾತ್ರಿವರೆಗೂ ಕೂತಿರ್ತೀಯ, ಆದರೂ ಫಲ ಯಾಕೆ ಸಿಗಲ್ಲ ಅಂತ ಅನಿಸಿದೆಯಾ? ಇದಕ್ಕೆ ಉತ್ತರ ಇದೆ. 5,000 ವರ್ಷಗಳ ಹಿಂದೆ ಕೃಷ್ಣ ಹೇಳಿದ ಈ ಒಂದು ಮಾತಿನಲ್ಲಿ. ಬೆಂಗಳೂರಿನ ಕೋರಮಂಗಲದಲ್ಲಿ ಒಂದು ದೊಡ್ಡ IT ಕಂಪನಿ. ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಅರ್ಜುನ್, 28 ವರ್ಷ ವಯಸ್ಸು. ಇಂಜಿನಿಯರಿಂಗ್ ಮಾಡಿ 3 ವರ್ಷ ಆಗಿತ್ತು. ಬೆಳಗ್ಗೆ 8 ಗಂಟೆಗೆ ಆಫೀಸಿಗೆ ಹೋಗ್ತಿದ್ದ, ರಾತ್ರಿ 10 ಗಂಟೆಗೆ ವಾಪಸ್ ಬರ್ತಿದ್ದ. ಕೆಲಸ ಚೆನ್ನಾಗಿ ಮಾಡ್ತಿದ್ದ, ಆದರೆ ಒಳಗೊಳಗೆ ಸಾಯ್ತಾ ಇದ್ದ. ಪ್ರತಿದಿನ ಒಂದೇ ಯೋಚನೆ, ಪ್ರಮೋಷನ್ ಯಾವಾಗ, ಹೈಕ್ ಯಾವಾಗ, ಬಾಸ್ ಯಾವಾಗ ನೋಡ್ತಾನೆ. ಕೆಲಸ ಅವನ ಧ್ಯಾನ ಆಗಿರಲಿಲ್ಲ, ಫಲ ಅವನ ಧ್ಯಾನ ಆಗಿತ್ತು. 3 ತಿಂಗಳಿಂದ ಪ್ರಮೋಷನ್ಗೋಸ್ಕರ ಕಾಯ್ತಿದ್ದ. ಅವನ ಪ್ರಾಜೆಕ್ಟ್ ಡೆಡ್ಲೈನ್ ಮಿಸ್ ಆಯಿತು. ಬಾಸ್ ಮೀಟಿಂಗ್ನಲ್ಲಿ ಎಲ್ಲರ ಮುಂದೆ ಬೈದ. ಟೀಮ್ಮೇಟ್ ಅವನ ಕ್ರೆಡಿಟ್ ತಗೊಂಡ. ಸ್ಯಾಲ್ರಿ ಹೈಕ್ ಇನ್ಯಾರಿಗೋ ಹೋಯಿತು. ಆ ರಾತ್ರಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕೊಂಡ ಅರ್ಜುನ್. ಸ್ಕೂಟರ್ ಮೇಲೆ ಒಂಟಿಯಾಗಿ ಕೂತ, ಫೋನ್ ಕೆಳಗೆ ಹಾಕಿದ. ಮಳೆ ಬರ್ತಿತ್ತು. ಇಷ್ಟೆಲ್ಲ ಮಾಡ್ತೀನಿ, ಯಾಕೇನೂ ಸಿಗಲ್ಲ, ಯಾಕೆ ನಾನೇ ಯಾವಾಗಲೂ ಸೋಲ್ತೀನಿ ಅಂತ ತನಗೆ ತಾನೇ ಬೈಕೊಂಡ. ಆಗ ಅವನ ಪಕ್ಕ ಒಬ್ಬ ಆಟೋ ಡ್ರೈವರ್ ಬಂದು ನಿಂತ. ರಾಮಣ್ಣ, 65 ವರ್ಷ ವಯಸ್ಸು. ಮುಖದಲ್ಲಿ ಆ ಮಳೆಯಲ್ಲೂ ಶಾಂತಿ ಇತ್ತು. ಏನು ಮಾರಾಯ, ಯಾಕೆ ಹಂಗೆ ಕೂತಿದ್ಯಾ, ಅಳ್ತಿದ್ಯಾ ಅಂತ ಕೇಳಿದ ರಾಮಣ್ಣ. ಈ ಮಾತು ಕೇಳಿ ಅರ್ಜುನ್ ನಕ್ಕ, ಆದರೆ ಅವನ ಕಣ್ಣಲ್ಲಿ ನೀರಿತ್ತು. ಎಲ್ಲ ಹೇಳ್ದ, ಪ್ರಮೋಷನ್, ಬಾಸು, ಕ್ರೆಡಿಟ್ಟು, ಸ್ಟ್ರೆಸ್ಸು ಎಲ್ಲ. ರಾಮಣ್ಣ ಒಂದು ಕ್ಷಣ ಮೌನ ಆದ. ಆಮೇಲೆ ಹೇಳ್ದ, ನಾನು ಆಟೋ ಓಡಿಸ್ತೀನಿ ಮಗ, ಮೀಟರ್ ಎಷ್ಟು ಬರುತ್ತೆ ಅಂತ ನಾನು ಗಡಿಬಿಡಿ ಮಾಡ್ಕೊಳ್ಳಲ್ಲ. ಚೆನ್ನಾಗಿ ಓಡಿಸೋದು ಅಷ್ಟೇ ನನ್ನ ಕೆಲಸ, ಬಾಕಿ ದೇವ್ರಿಗೆ ಬಿಟ್ಟಿದ್ದೀನಿ. ನೀನು ಫಲಕ್ಕಾಗಿ ಕೆಲಸ ಮಾಡ್ತೀಯ, ನಾನು ಕೆಲಸಕ್ಕಾಗಿ ಕೆಲಸ ಮಾಡ್ತೀನಿ, ಇಲ್ಲಿ ಇದೇ ವ್ಯತ್ಯಾಸ ಅಂತ ಹೇಳ್ದ. ಅರ್ಜುನ್ ಒಂದು ಕ್ಷಣ ಮೌನ ಆಗ್ಬಿಟ್ಟ. ಮಳೆ ಬೀಳ್ತಿತ್ತು, ಆದರೆ ಮನಸ್ಸು ಶಾಂತ ಆಗ್ತಿತ್ತು. ಅವತ್ತಿನಿಂದ ಅರ್ಜುನ್ ಬದಲಾದ. ಪ್ರಮೋಷನ್ಗಾಗಿ ಅಲ್ಲ, ಉತ್ತಮ ಕೋಡ್ ಬರೆಯೋಕ್ಕೋಸ್ಕರ ಕೂತ್ಕೊಂಡ. ರಿಸಲ್ಟ್ಗಾಗಿ ಅಲ್ಲ, ಪ್ರಾಸೆಸ್ಸನ್ನು ಪ್ರೀತಿಸ್ದ. ಬಾಸ್ ಮೆಚ್ಚಲಿ ಅಂತ ಅಲ್ಲ, ತನ್ನ ಕೆಲಸ ಉತ್ತಮ ಆಗಲಿ ಅಂತ ದೇವರಿಗೆ ಅರ್ಪಿಸಿದ. 2 ತಿಂಗಳಲ್ಲಿ ಬಾಸ್ ಖುದ್ದು ಬಂದ ಪ್ರಮೋಷನ್ ಕೊಡಲಿಕ್ಕೆ. ಟೀಮ್ ಅವನನ್ನು ಬೆಸ್ಟ್ ಪರ್ಫಾರ್ಮರ್ ಅಂತ ಆಯ್ಕೆ ಮಾಡಿದರು. ಆದರೆ ಅರ್ಜುನ್ ಮುಗುಳು ನಗ್ತಾ ಇದ್ದ. ಅವನಿಗೆ ಗೊತ್ತಿತ್ತು, ಅದು ಅವನ ಅಹಂಕಾರದ ಫಲ ಅಲ್ಲ, ಅದು ಅವನ ಶ್ರದ್ಧೆಯ ಫಲ ಅಂತ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 30 ಕೂಡ ಇದನ್ನೇ ಹೇಳುತ್ತೆ. ಕರ್ಮಗಳನ್ನು ನನಗೆ ಅರ್ಪಿಸು, ಆಸೆ ಬೇಡ, ಅಹಂಕಾರ ಬೇಡ, ಚಿಂತೆ ಬೇಡ, ನಿನ್ನ ಕರ್ತವ್ಯ ಮಾಡ್ತಿರು, ಫಲ ಕೇಳಬೇಡ. ಕೆಲಸ ಅರ್ಪಿಸು, ಗೆಲ್ಲೋದನ್ನು ಯೋಚಿಸಬೇಡ, ಸರಿಯಾಗಿ ಆಡ್ತಿರು, ಇದೇ ನಿಜವಾದ ಯಶಸ್ಸಿನ ದಾರಿ. ರಾಮಣ್ಣ ಆಟೋ ಡ್ರೈವರ್ ಆಗಿದ್ದರೂ ಅವನು ಭಗವದ್ಗೀತೆಯಲ್ಲಿ ಬದುಕ್ತಾ ಇದ್ದ. ಹಾಗಾದರೆ ಈ ಶ್ಲೋಕ ನೋಡೋಣ. ಮಯ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರ. ಇದು ಕೇವಲ ಕಥೆ ಅಲ್ಲ, ಜೀವನದ ಸತ್ಯ. ಈ ಸಂಚಿಕೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.